ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾನಸ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಒತ್ತಿ ಉರಿತಾ ಇದೆ. ದಾವಣಗೆರೆ ಕ್ಷೇತ್ರದಲ್ಲಿ ಶುರುವಾಗಿದ್ದಂತಹ ಈ ಭಿನ್ನಮತ, ಅಸಮಾಧಾನ ನಾಯಕರ ನಡುವಿನ ಆಕ್ರೋಶದ ಕಿಚ್ಚು ಪಕ್ಷಕ್ಕೆ ಕಂಟಕ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಷ್ಟಕ್ಕೂ ಕಾಂಗ್ರೆಸ್ನಲ್ಲಿ ಏನಾಗಿದೆ ಅನ್ನುವಂತಹ ಪ್ರಶ್ನೆ, ಯಾಕಂದ್ರೆ ರಾಜ್ಯ ನಾಯಕರು ಬೆಂಕಿ ಉಗುಳ್ತಾ ಇರೋದು ಏಕೆ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ. ಹಾಗಾದ್ರೆ ಇದಕ್ಕೆ ಕಾರಣ ಟಿಕೆಟ್ ಅಥವಾ ಅಧಿಕಾರ ಹಂಚಿಕೆನ, ಸಚಿವಾಕಾಂಕ್ಷಿ ಹಾಗೂ ಸಿಎಂ ಸೀಟ್ ಮೇಲಿನ ವ್ಯಾಮೋಹ ಕಾರಣನ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಹೌದು ಅಂತ ಸಿಎಂ ಸೀಟ್ ಮೇಲೆ ಕಣ್ಣಿಟ್ಟಿರುವಂತಹ DK ಶಿವಕುಮಾರ್ ಅವರು ಒಂದ್ ಕಡೆ ಆದ್ರೆ, ಸಿಎಂ ಸಿದ್ದರಾಮಯ್ಯ ಆಪ್ತರ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಪಕ್ಷದಲ್ಲಿ ಆಪ್ತರನ್ನ ದೂರ ಮಾಡಿದ್ರೆ ಸುಲಭವಾಗಿ ಅಧಿಕಾರದಿಂದ ಕೆಳಗಿಳಿಸಬಹುದು ಎಂಬಂತಹ ರಣತಂತ್ರವನ್ನ DKಶಿ ಎಣಿತಾ ಇದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಒಬ್ಬೊಬ್ಬರನ್ನೇ ಆಚೆ ಕಳಿಸಿ ಅಧಿಕಾರಕ್ಕೇರುವ ಹುನ್ನಾರವನ್ನ DKಶಿ ಅವರು ಮಾಡಲಾಗ್ತಿದೆ ಅನ್ನುವಂತಹ ಮಾತುಗಳು ಮತ್ತೊಂದು ಕಡೆ. ಹೀಗಾಗಿ ದಾವಣಗೆರೆ ಟಿಕೆಟ್ ಅಸ್ತ್ರವನ್ನ ಮುಂದಿಟ್ಕೊಂಡು ಮುಸ್ಲಿಂ ನಾಯಕರ ಮೇಲೆ ಸಮರ ನಡೆಸಲಾಗ್ತಾ ಇದೆ ಅನ್ನುವಂತಹ ಆರೋಪ. ಹೀಗಾಗಿಯೇ ಜಬ್ಬರ್ ಹಾಗೂ ನಜೀರ್ನ ತಲೆದಂಡ ಮಾಡಲಾಗಿದೆ ಈಗ ಆಲ್ರೆಡಿ. ಇವರಿಬ್ಬರ ಬಳಿಕ ಸಚಿವ ಜಮೀರ್ ಅಹಮದ್ರನ್ನ ಕೂಡ ಈಗ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂತಹ ಹುನ್ನಾರ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಅತ್ಯಾಪ್ತರಾಗಿರುವಂತಹ ಜಮೀರ್ರನ್ನ ಶತಾಯಗತಾಯವಾಗಿ ಕೆಳಗಿಳಿಸಲೇಬೇಕು ಅನ್ನುವಂತಹ ಎಲ್ಲಾ ರೀತಿಯ ಮಸರತ್ತುಗಳು ಕೂಡ ನಡೀತಾ ಇದೆ ಪಕ್ಷದ ಒಳಗಡೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈಗ ಜಮೀರ್ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ಹೀಗಾಗಿಯೇ KN ರಾಜಣ್ಣ ಪಕ್ಷದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಯಾವುದೇ ನೋಟಿಸ್ ಮಾಹಿತಿ ಇಲ್ಲದೆ ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ಕೈಗೊಳ್ತಿರುವಂತಹ ಪಕ್ಷದ ವಿರುದ್ಧವೇ KN ರಾಜಣ್ಣ ಗುಡುಗಿದ್ದಾರೆ. ಮತ್ತೊಂದು ಕಡೆ KN ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತದ ಬಣದಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ. ಮತ್ತೆ ಜಮೀರ್ ಅವರು ಕೂಡ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತವ್ರು. ಒಂದ್ ವೇಳೆ ಜಮೀನ್ರನ್ನ ಪಕ್ಷದಿಂದ ಕೈಬಿಟ್ರೆ ಪೂರ್ತಿ ಮುಸ್ಲಿಂ ಸಮುದಾಯವೇ ರೊಚ್ಚಿಗೇಳುವಂತಹ ಸಾಧ್ಯತೆಗಳು ಒಂದು ಕಡೆ ಕೇಳಿ ಬರ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಯಾವುದೇ ನಿರ್ಧಾರ ಕೈಗೊಳ್ಳುವ ಮುನ್ನ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ KN ರಾಜಣ್ಣ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಮುಂದೆ ಇದು ಯಾವ ರೀತಿಯಾದಂತಹ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸದ್ಯಕ್ಕಂತೂ ಯಾವುದೂ ಸರಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು.